ವರು ಒಂದು ನಿಮಿಷ. ಹಲೋ. ಹಾಂ ಹೇಳೆ, ಯಾವ ನೋಟ್ಸ್ ಬೇಕಿತ್ತು? ಇರು ಚೆಕ್ ಮಾಡ್ತೀನಿ. ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬೇಡ ಬೇಡ ಅಂದ್ರೂ ಇಲ್ಲೇ ಸೇಫ್ ಆಗಿರುತ್ತೆ ಅಂತ ಕರ್ಕೊಂಬಂದ. ಈಗ ನೋಡಿದ್ರೆ ಪಕ್ಕ ಸಿಕ್ಕಾಕೊಳ್ತೀವಿ. ಏನು ಮಾಡಲಿ? ನಾನು ಮೊದಲಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಈ ಕಿರಿಕ್ ಸುಬ್ಬನ್ ನಂಬ್ಕೊಂಡಿದ್ದಕ್ಕೆ ದೊಡ್ಡ ಎಡವಟ್ಟಾಯ್ತು. ಅರ್ಧ ದಾರಿಯೆಲ್ಲ ಕೈ ಕೊಟ್ಟು ಹೋಗಿದ್ದಾನೆ. ಏನ್ ಮಾಡ್ಲಿ? ಅಕ್ಕ ಅಕ್ಕ ಅಕ್ಕ, ಅಪ್ಪ ಕನ್ನಡಕ ಹಾಕೊಂಡ್ರು. ಹಾಗಿದ್ರೆ ಕುಂಕುಮ ಅವ್ರ ಹಣೆಗೆ ಅಂಟ್ಕೊಳ್ಳುತ್ತಾ? ಅಕ್ಕ ಬಂದೆ. ಪಾರ್ಟಿ ಆಫೀಸು ಹೊರಟ್ಯಾ? ಹೂನಕ್ಕ, ಮುಗಿಸ್ಕೊಂಡು ಸೀದಾ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗೋದೆ. ಎಲ್ಲ ಒಳ್ಳೇದೇ ಆಗುತ್ತೆ. ಅವಳು ವ್ರತ ಮಾಡಿ ನಿನಗೆ ಕುಂಕುಮ ಹಚ್ಬಿಡ್ತಾಳ? ಅದೆಲ್ಲ ಸಾಧ್ಯನಾ? ಹಾಗೆ ಹಚ್ಚಿದ್ರೆ ನಿನಗೆ ಒಳ್ಳೇದಾಗ್ಬಿಡುತ್ತಾ? ಶತ್ರುಗಳ ದೃಷ್ಟಿ ಬೀಳೋದೇ ಇಲ್ವಾ? ನನ್ನ ದೃಷ್ಟಿ ನಿನ್ನ ಮೇಲಿರೋವರೆಗೂ ನಿನಗೆ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ ವಿರೋ. ಹಾಗೆ ನೀನು ನನ್ನ ಕೈ ವಶದಲ್ಲಿರೋವರೆಗೂ ಆ ಶ್ರಾವಣಿ ನಿನಗೆ ಹತ್ರ ಆಗಕ್ಕಾಗಲ್ಲ. ಅವಳು ನಿನ್ನ ಬಗ್ಗೆ ಏನೇ ಕನ್ಸ್ಕೊಂಡ್ರು ಆ ಕನಸು ನನ್ನ ಕರಿ ನೆರಳಲ್ಲೇ ಕರ್ಗೋಗುತ್ತೆ. ಯಾಕೆ ನಗ್ತಿದ್ಯಾ? ನನ್ನ ರಾಶಿಗೆ ದಿನ ಭವಿಷ್ಯದಲ್ಲಿ ಏನು ಬರ್ದಿದೆ ನೋಡಕ್ಕ. ದುಷ್ಟರ ಕೆಂಗಣ್ಣಿನಿಂದ ಪಾರು, ಕಣ್ಣೆದುರಿದ್ದರೂ ಕಾಣದ ಕೈಗಳಿಂದ ಪವಾಡ. ನಿಜವಾದ ಪ್ರೀತಿ ನಮ್ಮ ಕಾವಲ್ಗಿದ್ರೆ ಯಾವ ದುಷ್ಟ ಶಕ್ತಿ ನಮ್ಗೇನ್ ಮಾಡಕ್ಕಾಗತ್ತಕ್ಕ. ದೇವಸ್ಥಾನಕ್ಕೆ ಹೋಗಿದ್ದೆ. ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದೆ. ಅರ್ಚಕರು ಈ ಕುಂಕುಮ ಕೊಟ್ಟರು. ಅಪ್ಪನ ಹಣೆಗೆ ಇದು ಹಚ್ಬೇಕಿತ್ತು. ಈ ಕುಂಕುಮನ ನಾನು ವೀರು ಹಣೆಗೆ ಹಚ್ಬೇಕಾ? ನಾನು ಹಚ್ಬೇಕು. ಅಕ್ಕ ಏನಾಯ್ತು? ಯಾಕೆ ಹಾಕಿ ಸುಮ್ಮನೆ ನಿಂತ್ಬಿಟ್ಟ? ಅಕ್ಕ ಏನಿಲ್ಲ ವೀರು, ನನಗೆ ಕ್ಷಮಿಸ್ಬಿಡೋಣ. ನಾನು ನಿನ್ಗೆ ಸುಳ್ಳು ಹೇಳ್ಬಿಟ್ಟೆ. ಮನೆಯವ್ರಿಗೆ ಎಲ್ಲರಿಂದನೂ ವಿಷಯ ಮುಚ್ಚಿಟ್ಟೆ. ಆದ್ರೆ ನಾನು ಸುಳ್ಳು ಹೇಳ್ದೆ, ಮನೆಯವ್ರಿಗೆ ವಿಷಯ ಮುಚ್ಚಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ವರ? ಅಲ್ಲ, ಹೀಗೆಲ್ಲ ಮಾಡುವಾಗ ಅಮ್ಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ನೆನಪಾಗಿಲ್ವಾ ನಿನ್ಗೆ? ಅಪ್ಪ ನಿನ್ ಹಾಡಿ ಹೋಗ್ಲಿಕ್ಕೆ ಕೊಂಡಾಡ್ತಾ ಇದ್ರಲ್ಲ, ಅದು ನೆನಪಾಗಿಲ್ವಾ? ಅದು ಬೇಡ. ಅಕ್ಕ ಐಶುನ್ ಬೈಯುವಾಗ ಬೆಳೆದ್ರೆ ನೀನ್ ವರನ್ ತರ ಬೆಳಿಬೇಕು, ಇದ್ರೆ ವರನ್ ತರ ಇರ್ಬೇಕು ಅಂತಾಳಲ್ಲ, ಅದ್ ನೆನಪಾಗಿಲ್ವಾ ನಿನ್ಗೆ? ವರ, ನೀನ್ ನಮ್ಮ ಮನೆಗೆ ಬರೀ ಮಗಳಲ್ಲ ವರ, ನಮ್ಮೆಲ್ರ ಕನಸು. ನಿನ್ ಭವಿಷ್ಯದ ಬಗ್ಗೆ ನಾವು ಎಷ್ಟು ಕನ್ಸಿಟ್ಕೊಂಡಿದ್ದೀವಿ ಗೊತ್ತಾ? ಹೆಣ್ಮಕ್ಳು ಮನೇಲಿದ್ದಾರೆ ಅಂದ್ರೆ ಅಕ್ಕಪಕ್ಕದವ್ರು ಚಾಡಿ ಹೇಳೋದೇ ಜಾಸ್ತಿ. ಅಂತಂದ್ರೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಸಂಬಂಧಿಕರು ಎಲ್ಲರೂ ಇದ್ರೆ ವರಲಕ್ಷ್ಮಿ ತರ ಹೆಣ್ಮಕ್ಳು ಇರ್ಬೇಕು ಅಂತ ಅನ್ನಿಸ್ಕೋತಿದ್ದೋಳು ನೀನು.
ಏನಾಯ್ತು ವರ ನಿನ್ಗೆ? ನನ್ನ ಕಣ್ಣಲ್ಲಿ ನಿನ್ನ ಭವಿಷ್ಯ ಹೇಗೆಲ್ಲ ಇರ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಅಂಥದ್ರಲ್ಲಿ ಈ ಅಣ್ಣನ ಕಣ್ಣನ್ನೇ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ಯಲ್ಲ ವರ, ಸರಿನಾ ಇದು? ತಪ್ಪು ತಪ್ಪು ತಪ್ಪು, ನಾನು ಮಾಡಿದ್ದೆಲ್ಲ ತಪ್ಪು. ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ಇಲ್ಲ ನನಗೆ. ಬರು, ಸಮಾಧಾನ ಮಾಡ್ಕೊ. ಸುಬ್ಬು ಅವರೇ ಪ್ಲೀಸ್, ನೀವೇನೇ ಹೇಳೋದಿದ್ರು ನನಗೆ ಹೇಳಿ. ಯಾಕಂದ್ರೆ ವರಲಕ್ಷ್ಮಿ ಇದರಲ್ಲಿ ಏನೂ ತಪ್ಪಿಲ್ಲ. ಅವಳನ್ನ ಮೊದಲು ಇಷ್ಟಪಟ್ಟಿದ್ದು ನಾನು, ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದವ್ನು ನಾನು. ಅವಳನ್ನ ಮೀಟ್ ಮಾಡ್ತಿದ್ದಾಗ್ಲಿ ಮಾತಾಡ್ಸಿದ್ದಾಗ್ಲಿ ಅಷ್ಟೇ ಯಾಕೆ, ಅವಳು ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದು ಕೂಡ ನಾನೇ. ಆದರೆ ಒಂದು ಮಾತಂತೂ ಸತ್ಯ, ನಾನು ಅವರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀವಿ. ಹಾಗಂತ ಯಾವತ್ತೂ ಇಲ್ಲಿವರೆಗೂ ಒಂದೇ ಒಂದು ಕ್ಷಣನೂ ತಪ್ಪಾಗಿ ನಡ್ಕೊಂಡಿಲ್ಲ. ನಮ್ಮ ಪ್ರೀತಿ ಎಷ್ಟು ನಿಜಾನೋ ನಾನು ಹೇಳ್ತಿರೋ ಮಾತು ಕೂಡ ಅಷ್ಟೇ ನಿಜ. ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ವರ ನೀನು? ಅಷ್ಟು ಸಲ ಕೇಳ್ಕೊಂಡೆ, ಏನಾದರೂ ಇದ್ರೆ ಹೇಳುವರ, ಏನಾದರೂ ಇದ್ರೆ ಹೇಳುವರ ಅಂತ. ಏನೂ ಇಲ್ಲ ಅಣ್ಣ, ಹಾಗೇನಾದರೂ ಇದ್ರೆ ನಿನಗೇ ಮೊದಲು ಹೇಳ್ತೀನಣ್ಣ ಅಂತ ಹೇಳ್ಬಿಟ್ಟು ಈಗೇನು ಮಾಡಿದ್ ನೀನು? ಇಲ್ಲ ಸುಬ್ಬು ಅವರೇ, ಹೊರಗೆ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ಇಲ್ಲ. ನೀವೆಲ್ಲರೂ ಅವಳನ್ನು ಎಷ್ಟು ಪ್ರೀತಿಸ್ತೀರೋ ಅವಳು ಕೂಡ ನಿಮ್ಮನ್ನು ಅಷ್ಟೇ ಗೌರವಿಸ್ತಾಳೆ. ಅವಳಿಗೆ ನನ್ನ ಪ್ರೀತಿನೂ ಬೇಡ ಅನ್ನೋಕ್ಕಾಗದೆ, ನಿಮಗೆ ವಿಷಯ ಹೇಳೋಕ್ಕೂ ಆಗದೆ ತುಂಬ ಒದ್ದಾಡ್ತಿದ್ದಾಳೆ.